टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಇವತ್ತು ಮಹತ್ವದ ದಿನ. ಇದಾಗಲೇ ಬಿ ರಿಪೋರ್ಟ್ನ ಪ್ರಶ್ನಿಸಿ ಅರ್ಜಿಯನ್ನ ಏನ್ ಸಲ್ಲಿಸಲಾಗಿತ್ತು ಅದರ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಲೋಕಾಯುಕ್ತ ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ಸ್ವೀಕಾರವಾಗುತ್ತಾ ಅಥವಾ ಸ್ನೇಹಮಯಿ ಕೃಷ್ಣ ಅವರಿಗೆ ಜಯ ಆಗುತ್ತಾ, ಇದು ಇವತ್ತು ಗೊತ್ತಾಗ್ತಾ ಇದೆ. ಅಂಗೀಕಾರ ಅಥವಾ ತಿರಸ್ಕರಿಸುವ ಬಗ್ಗೆ ಇವತ್ತು ಕೋರ್ಟ್ ಆದೇಶವನ್ನು ಪ್ರಕಟಿಸಲಿದೆ. ಒಂದು ವೇಳೆ ಇದಾಗಲೇ ಲೋಕಾಯುಕ್ತ ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ಅನ್ನು ಅಂಗೀಕಾರ ಮಾಡಿದ್ರೆ ಕೋರ್ಟ್ ಸಿದ್ದರಾಮಯ್ಯ ಅವರು ಸೇಫ್, ನಿಟ್ಟುಸಿರು ಬಿಡಬಹುದು. ಒಂದು ವೇಳೆ ಬಿ ರಿಪೋರ್ಟ್ ತಿರಸ್ಕರಿಸಿದ್ರೆ ಆಗ ಸಿಎಂಗೆ ಸಂಕಷ್ಟ. ಇವತ್ತು ಬರುವಂತಹ ಕೋರ್ಟ್ ಆದೇಶದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ನಿರ್ಧಾರವಾಗುತ್ತೆ. ಇನ್ನು ನಮ್ಮ ಪ್ರತಿನಿಧಿ ರಾಮು ಸ್ನೇಹಮಯಿ ಕೃಷ್ಣ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭ ಅವರೇನು ಹೇಳಿದ್ರು ಬನ್ನಿ ನೋಡೋಣ. ಮುಡಾ ಪ್ರಕರಣದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯಗೆ ಇವತ್ತು ಮಹತ್ವದ ದಿನ. ಲೋಕಾಯುಕ್ತ ವರದಿ ಸಲ್ಲಿಸಿದ್ದನ್ನು ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ತಾವೇ ವಾದವನ್ನು ಮಂಡಿಸಿದ್ರು. ಇವತ್ತು ಆದೇಶ ಹೊರಬೀಳಲಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಇವತ್ತು ಸಾಕಷ್ಟು ಮಹತ್ವದ ದಿನ. ಯಾಕಂದರೆ ತಾವು ಆ ವರದಿಯನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಿರಿ, ತಾವೇ ವಾದವನ್ನು ಮಂಡಿಸಿದ್ರಿ. ಎಷ್ಟು ವಿಶ್ವಾಸ ಇದೆ ತಮ್ಮ ಪರ ತೀರ್ಪು ಬರ್ತದೆ ಅಂತ? ಸರ್, 100ಕ್ಕೆ 100 ವಿಶ್ವಾಸ ನನಗಿದೆ ಸರ್. ಯಾಕಂತ ಹೇಳಿದ್ರೆ ಲೋಕಾಯುಕ್ತ ವರದಿ ಏನಿದೆ ಆ ವರದಿಯಲ್ಲೇ ಸ್ಪಷ್ಟವಾಗಿದೆ. ನಾನು ಏನು ಆರೋಪ ಮಾಡಿದ್ದೀನಿ, ಆರೋಪ ಸಾಬೀತಾದ ಸಾಕಷ್ಟು ಅಂಶಗಳಿದೆ. ಸೊ ಅವೆಲ್ಲವನ್ನು ಮತ್ತು ಆ ವರದಿ ಜೊತೆಗೆ ಏನು ದಾಖಲಾತಿಗಳು ಸಲ್ಲಿಸಿದ್ದಾರೆ, ಸಾವಿರಾರು ಪುಟಗಳ ದಾಖಲೆ ಸಲ್ಲಿಸಿದೆ. ಆ ಎಲ್ಲ ದಾಖಲಾತಿಗಳು ಇರ್ತಕ್ಕಂಥ ಅಂಶಗಳನ್ನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ನಾನು ಏನು ಆರೋಪ ಮಾಡಿದ್ದೀನಿ ಆರೋಪಕ್ಕೆ ಪೂರಕವಾದಾಗ ಸಾಕಷ್ಟು ಸಾಕ್ಷ್ಯಗಳು ದೊರೆತಿದ್ರು ಕೂಡ ಆ ಆರೋಪಗಳ ಪ್ರಭಾವಕ್ಕೊಳಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿ ಸಲ್ಲಿಸಿದ್ದಾರೆ ಅನ್ನೋದನ್ನ ಮಾನ್ಯ ನ್ಯಾಯಾಲಯಕ್ಕೆ ಸ್ಪಷ್ಟವಾಗಿ ದಾಖಲೆಗಳ ಸಮೇತ ಮತ್ತು ವಿವರವಾದ ವಾದ ಮಂಡನೆ ಮಾಡುವ ಮೂಲಕ ಗಮನಕ್ಕೆ ತಂದಿದ್ದೀನಿ. ಈ ಒಂದು ಪ್ರಕರಣದಲ್ಲಿ ತಾವೇ ವಾದವನ್ನು ಮಂಡಿಸಿದ್ರಿ, ಅದು ಎಷ್ಟು ಸಹಕಾರಿಯಾಗಲಿದೆ ಅಂತೇಳಿ ತೀರ್ಪಿನ ವಿಚಾರದಲ್ಲಿ? ಸರ್, ಸಾಕಷ್ಟು ಸಹಕಾರಿಯಾಗುತ್ತೆ ಸರ್. ಯಾಕಂದರೆ ಈ ಒಂದು ಏನು ಆರೋಪ ಮಾಡಿ ಆರೋಪಕ್ಕೊಳಗಾಗಿ ಎಲ್ಲ ಸಾಕ್ಷ್ಯಗಳ ಬಗ್ಗೆ ನನಗೆ ಸಾಕಷ್ಟು ತಿಳುವಳಿಕೆ ಇರೋದ್ರಿಂದ ಆ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಂದು ದಾಖಲೆಗಳಲ್ಲಿ ಯಾವ್ಯಾವ ಅಂಶಗಳು ನನ್ನ ಆರೋಪವನ್ನು ಪುಷ್ಟಿ ಕೊಡ್ತೇವೆ ಅನ್ನೋದನ್ನ ಸ್ಪಷ್ಟವಾಗಿ ಗಮನಕ್ಕೆ ತಂದಿದ್ದೀನಿ. ಹಾಗಾಗಿ ಆ ಒಂದು ವಿಶ್ವಾಸದಲ್ಲಿ ನನ್ನ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.